ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಅಲ್ಲೂರು ಬಿ ಗ್ರಾಮ ಪಂಚಾಯಿತಿಯಲ್ಲಿ ಹಗಲು ದರೋಡೆಯಾಗಿದೆ. ಅಲ್ಲಿನ ಪಿಡಿಒ ಆದ ಪ್ರಕಾಶ್ ಬಾಬು ಅವರಿಂದ ಸಾಕಷ್ಟು ಹಣ ಲೂಟಿಯಾಗ್ತಿದೆ. ಇದರ ಬಗ್ಗೆ ಸ್ವತಃ ಅಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಲಿಂಗಪ್ಪ ಅವರು ದೂರು ಕೊಟ್ಟರು. ಇವತ್ತಿನವರೆಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕಾ ಪಂಚಾಯತ್ ಚಿತ್ತಾಪುರ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರು ಯಾವುದೇ ರೀತಿಯಾದ ಕ್ರಮವನ್ನು ಕೈಗೊಂಡಿಲ್ಲ. ಇದರ ಬಗ್ಗೆ ತಕ್ಷಣ ಕ್ರಮ ಕೈಗೊಂಡು ಅಲ್ಲಿನ ಪಿಡಿಒ ಹಾಗೂ ಬಿಲ್ ಕಲೆಕ್ಟರ್ ಆದ ಸೈಬಣ್ಣ ತಳವಾರ್ ಇವರಿಬ್ಬರ ಮೇಲೆ ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಚಿತ್ತಾಪುರ ತಾಲೂಕಾ ಪಂಚಾಯತ್ ಕಾರ್ಯಾಲಯದ ಎದುರುಗಡೆ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಅಂತ ಮಾಜಿ ಸಚಿವ ಬಾಬುರಾವ್ ಚವ್ಹಾಣ್ ಎಚ್ಚರಿಕೆ ನೀಡಿದ್ದಾರೆ. ಇಂದು ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಮಾತನಾಡಿದ ಚವ್ಹಾಣ್ ಅವರು, ಇತ್ತೀಚಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಯಾಗಿರುವ ಪ್ರಿಯಾಂಕ್ ಖರ್ಗೆ ಅವರ ಮತಕ್ಷೇತ್ರದಲ್ಲಿಯೇ ಅವ್ಯವಹಾರವಾಗಿದೆ. ಈ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿರುವ ರಾಮಲಿಂಗಪ್ಪನವರು ಅನಕ್ಷರಸ್ಥರು. ಅವರ ಮುಗ್ಧ ಸ್ವಭಾವವನ್ನು ದುರುಪಯೋಗಪಡಿಸಿಕೊಂಡು ಅಲ್ಲೂರು ಬಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಪ್ರಕಾಶ್ ಬಾಬು ಹಾಗೂ ಬಿಲ್ ಕಲೆಕ್ಟರ್ ಸಾಯಿಬಣ್ಣ ತಳವಾರ್ ಇಬ್ಬರು ಕೂಡಿ ಕರ ವಸೂಲಿ ಮಾಡಲಾದ ಹಣದಲ್ಲಿ 2,27,575 ರೂಪಾಯಿ ಹಣವನ್ನು ತಮ್ಮ ಹೆಂಡತಿ ಹಾಗೂ ಅಳಿಯನ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಮುಖಾಂತರ ಬೆಳಕಿಗೆ ಬಂದಿದೆ. ಇದು ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಾದ ಹಗಲು ದರೋಡೆಯಾಗಿದೆ. ಲಂಚಗಳು ಇಂದಿನ ಭಾಗದಿಂದ ತೆಗೆದುಕೊಳ್ಳುತ್ತಾರೆಂದು ನಾನು ಕೇಳಿದ್ದೇನೆ. ಆದರೆ ಇಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳು ನೇರವಾಗಿ ಮುಂದಿನ ಭಾಗದಿಂದ ಆನ್ಲೈನ್ ಮುಖಾಂತರ ಹಣ ಡ್ರಾ ಮಾಡಿಕೊಳ್ತಾ ಇದ್ದಾರೆ. ಇದು ಹಗಲು ದರೋಡೆ ಅಲ್ಲವೇ? ಪ್ರಿಯಾಂಕ್ ಖರ್ಗೆ ಅವರು ತಾಲೂಕಾ ಪಂಚಾಯತ್ ಸಭೆಯನ್ನು ಪ್ರತಿ ತಿಂಗಳು ತೆಗೆದುಕೊಂಡು ಈ ಗ್ರಾಮ ಪಂಚಾಯಿತಿಯಲ್ಲಿ ಲೂಟಿ ಮಾಡುತ್ತಿರುವ ಪಿಡಿಒರವರನ್ನು ಕಡಿವಾಣ ಹಾಕಲು ಯಾವ ಕ್ರಮವನ್ನು ತೆಗೆದುಕೊಂಡಿಲ್ಲ. ನಮ್ಮ ಅನಿಸಿಕೆಯ ಪ್ರಕಾರ ಕರ್ನಾಟಕದಲ್ಲಿ ತಾಲೂಕು ಮತ್ತು ಜಿಲ್ಲಾಡಳಿತ ಅಧಿಕಾರಿಗಳು ರಾಜಾರೋಷವಾಗಿ ಲಂಚ ಸ್ವೀಕರಿಸುತ್ತಿರುವುದು ಎದ್ದು ಕಾಣುತ್ತಿದೆ. ಇದು ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತಿದೆ. ಇಲ್ಲಿನ ಪಿಡಿಒ ಅವರು ಗ್ರಾಮ ಪಂಚಾಯತಿ ಮೀಟಿಂಗ್ ಮಾಡದೆ ಎಲ್ಲ ಸದಸ್ಯರುಗಳ ರುಜು ಪಡೆದುಕೊಂಡು ರಾತ್ರೋರಾತ್ರಿ ಹಣ ಡ್ರಾ ಮಾಡಿಕೊಳ್ಳುತ್ತಿದ್ದಾರೆ. ಇದು ಸರ್ಕಾರಕ್ಕೆ ಮಾಡುತ್ತಿರುವ ಮೋಸ ಅಲ್ಲವೇ? ಇದು ನಿಮ್ಮ ಗಮನಕ್ಕೆ ಬರಲಿಲ್ವೇ ಪ್ರಿಯಾಂಕ್ ಖರ್ಗೆ ಅವರು ಎಂದು ಪ್ರಶ್ನಿಸಿದರು. ಇನ್ನು ಈ ಹಣವನ್ನು ವಸೂಲಿ ಮಾಡಿ ಮರಳಿ ಗ್ರಾಮ ಪಂಚಾಯತಿ ಖಾತೆಗೆ ಹಾಕಬೇಕು ಹಾಗೂ ಅಲ್ಲಿನ ಪಿಡಿಒ ಮತ್ತು ಬಿಲ್ ಕಲೆಕ್ಟರ್ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಸತ್ಯಾಗ್ರಹ ಮಾಡೋದು ಎಂದು ಎಚ್ಚರಿಕೆ ನೀಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಮಾಡ್ಲಿಕ್ಕಾಗಲಿಲ್ವಾ? ತಾಲೂಕಾ ಪಂಚಾಯತಿ ಮೀಟಿಂಗ್ ಮಾಡ್ಕೇಸಿ ಇವ್ರಿಗೆ ಲೆಕ್ಕ ತಗೊಳ್ಳೋಕೆ ಕೇಳಲಿಕ್ಕೆ ಆಗಲಿಲ್ವಾ? ತಾಲೂಕಾ ನಿಮ್ಮ ಕೈತೊಳಗಿರ್ತಕ್ಕಂಥ ಅಧಿಕಾರಿಗಳೇ ಏನಪ್ಪ ಅಂದ್ರೆ ಕಂಪ್ಲೀಟ್ ರೊಕ್ಕ ತಿಂತ ಇದ್ದಾರೆ, ಆನ್ಲೈನ್ ಟ್ರಾನ್ಸಾಕ್ಷನ್ ನಲ್ಲಿ ರೊಕ್ಕ ಹೊಡಿತಾರೆ. ಮತ್ತು ಇದರಲ್ಲಿ ಮತ್ತು SC ST ಕಾರ್ಪೊರೇಷನ್ನಲ್ಲಿ 187 ಕೋಟಿ ಹೊಡೆದಲ್ಲ, ಅದನ್ನು ಚೆಕ್ ಟ್ರಾನ್ಸಾಕ್ಷನ್ ಆಯಿತು. ನಿಮ್ಮಲ್ಲಿ ನಿಮ್ಮಿದ್ರಲ್ಲಿ ಇಲ್ಲಿನೂ ಕೂಡ ಏನಪ್ಪ ಆನ್ಲೈನ್ ಟ್ರಾನ್ಸಾಕ್ಷನ್ ಮುಖಾಂತರ PDO ತನ್ನ ಹಳೆಯಾಗೆ, ಬಿಲ್ ಕಲೆಕ್ಟರ್ ತನ್ನ ಹೆಂಡತಿಗೆ, ಇಂಥದ್ದೆಲ್ಲ ತಾಲೂಕಾ ಪಂಚಾಯತ್ ಚಿತ್ತಾಪುರ ತಾಲೂಕಾ ಪಂಚಾಯತಿನಲ್ಲಿ 22 ಗ್ರಾಮ ಪಂಚಾಯತ್ಗಳವ. ಎಲ್ಲ ಇಂಥ ವ್ಯವಹಾರ ನಡೆಯೋದು ಎಲ್ಲ ಕಡೆ. ಯಾವ ಹೇಳೋರಿಲ್ಲ, ಕೇಳೋರಿಲ್ಲ, ಅಂಜಿಕೆ ಇಲ್ಲ. ಒಬ್ಬ PDO ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಾನೆ, ಬಿಲ್ ಕಲೆಕ್ಟರ್ ಅಂದ್ರೆ ತಾಲೂಕಾ ಲೆವೆಲ್ ಅಂಜಿಕೆ ಇಲ್ಲ ಅವರಿಗೆ. ತಾಲೂಕಾ ಲೆವೆಲ್ ಅಂಜಿಕೆ ಆಫೀಸರ್ ಇಲ್ಲ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗ ಸುಪ್ಪದ ಅಂತ ಪ್ರಿಯಾಂಕಾ ಖರ್ಗೆ ಅಂಜಿಕೆ ಇಲ್ಲ. ಏನು ಪ್ರಿಯಾಂಕಾ ಖರ್ಗೆ ಅವರೇ ಹಿಂಗೆಲ್ಲ ಮಾಡಂತ ಹೇಳ್ಯಾರ? ಏನು ಅರ್ಥ ಆಗ್ತಾ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರೇ ಕುಮ್ಮಕ್ಕ ಕೊಟ್ಟಿದ್ದಾರೆ. ಏನು ಒಬ್ಬ ಮಂತ್ರಿಯಾಗಿ ಇದರ ಬಗ್ಗೆ ಸ್ಪಷ್ಟವಾದಂತ ಹೇಳೋರು, ನೀವು ಏನಪ್ಪಾ ಅಂದ್ರೆ ಲಂಚ ತಗೊಳ್ಳಿಕ್ಕೆ ಆನ್ಲೈನ್ ಟ್ರಾನ್ಸಾಕ್ಷನ್ ಅದನ್ನು ಪ್ರಿಯಾಂಕಾ ಖರ್ಗೆ ವಿಧಾನಸಭಾ ಕ್ಷೇತ್ರದಲ್ಲಿ, ಇದು ಬಹಳ ನೋವು ತರ್ತಕ್ಕಂಥ ಸಂಗತಿ. ಇದು ಬಹಳ ಅನ್ಯಾಯ. ಮತ್ತು ಏನಪ್ಪಾ ಅಂತ ಹೇಳಿದ್ರೆ ಇದು ಅಲ್ಲಿ ಆ ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಮಂದಿ, ಕೋಲಿ ಸಮಾಜದಲ್ಲಿ ಜಾಸ್ತಿ ಅಲ್ಲೂರು ಬಿ ಅಂದ್ರೆ ಅದು ಬ್ಯಾಕ್ವರ್ಡು, ಶೆಡ್ಯೂಲ್ ಕ್ಯಾಸ್ಟ್, ಮೈನಾರಿಟಿ ಅವೇ ಜಾಸ್ತಿ. ನಿಮ್ಮ ಇಂಥದ್ರಲ್ಲಿ ಬ್ಯಾಕ್ವರ್ಡ್ ಬಂದು ನೋಡ್ಲಿಲ್ಲ ಅಂದ್ರೆ ಯಾರಿಗೆ ನೋಡ್ತೀರಿ? ಪ್ರಿಯಾಂಕಾ ಖರ್ಗೆ ಅವ್ರನ್ನೊಂದು ಮಾತನ್ನು ಈ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ವಿಶೇಷವಾಗಿ ನಿನ್ನೆ ನಾವು ಇದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಇದರಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇದರಲ್ಲಿ ಇದೆ, ಡೀಟೇಲ್ ಆಗಿದೆ. ನಾನು ಟಿಕ್ ಕೊಡ್ತಿದ್ದೀನಿ. ಅದು ಇದರಲ್ಲಿ ಇದು ಹಚ್ಚಿದ್ದೇವೆ ನಾವು, ಯಾಕಂದ್ರೆ ಬಂದಿಲ್ಲ, ಜೆರಾಕ್ಸಲ್ಲಿ ಬಂದಿಲ್ಲ. ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ನಾವು ಕ್ಲಿಯರ್ ಆಗಿ ಅದರಲ್ಲಿ ಯಾವ ಡೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಏನಿದೆ ಅನ್ನೋದು ಇಲ್ಲೆಲ್ಲ ಕ್ಲಿಯರ್ ಇದೆ. ಈಗ ನೋಡಿ ಮಾರ್ಕ್ ಮಾಡಿದ್ದೀನಿ, ಎಲ್ಲ ಲೆಟ್ರಲ್ಲಿ ಎಲ್ಲ ಇದೆ. ಮತ್ತು ಆಮೇಲೆ ಬ್ಯಾಂಕ್ ಟ್ರಾನ್ಸಾಕ್ಷನು, ಬ್ಯಾಂಕ್ ಡ್ರಾ ಮಾಡಿದ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಿದ್ದು ಇದನ್ನು ಕೂಡ ಏನಪ್ಪ ಅಂದರೆ ಎಲ್ಲೋ ಮಾರ್ಕ್ ಮಾಡಿದ್ದೀನಿ ಟ್ರಾನ್ಸಾಕ್ಷನಲ್ಲಿ. ಅದರಲ್ಲಿ ಜೆರಾಕ್ಸ್ ಬರಲಿಕ್ಕಿಲ್ಲ. ಇದು ನೋಡಿ ಎಲ್ಲ ಇದರಲ್ಲಿ ಇದೆ. ಇದು ಗ್ರಾಮ ಪಂಚಾಯತಿನಲ್ಲಿ ಕರ ವಸೂಲಿ ಮಾಡ್ತಕ್ಕಂಥ, ಜನಗಳಿಗೆ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ವಸೂಲಿ ದುಡ್ಡಲ್ಲೇ ಇವರು ಹೊಡೆತಿದ್ದಾರಂದ್ರೆ ಇವರು ಇದು ಪ್ರೂವ್ ಆಗ್ತಾ ಇದೆ. ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಮತಕ್ಷೇತ್ರದಲ್ಲೇ ಲೂಟಂ ಲಾಟಿ ನಡೀತಾ ಇದೆ. ರಾಜ್ಯದಲ್ಲಿ ಎಷ್ಟು ನಡೀತಾ ಇರಬೇಕು, ಜಿಲ್ಲೆಯಲ್ಲಿ ಎಷ್ಟು ನಡೀತಾ ಇರಬೇಕು? ಇದು ನಮಗೆ ನಾಚಿಕೆ ಆಗ್ತಕ್ಕಂಥ ಕೆಲಸ.
ಪ್ರಿಯಾಂಕಾ ಖರ್ಗೆ ಅವರು ವಯಸ್ಸಿನಲ್ಲಿ ನನಗಿಂತ ಚಿಕ್ಕವರು, ಏನೋ ನಮ್ಮ ಮಗನ ಸಮಾನ ಅವರು. ಬಟ್ ರಾಜಕೀಯದಲ್ಲಿ ಭಾಳ ದೊಡ್ಡರು ಅಂತ ಅನ್ಸ್ತೀನಿ. ಯಾಕಂದ್ರೆ ಅಪ್ಪ AICC ಪ್ರೆಸಿಡೆಂಟು ದೊಡ್ಡವ್ರು. ಯಾಕಂದ್ರೆ ಅನುಭವ ಇದು ಆ ಅಪ್ಪವ್ರ ಆಶೀರ್ವಾದ ಅಂತ ದೊಡ್ಡ ಅಂತ ಅನಿಸ್ತೀನಿ. ಬಟ್ ನಾವು ರಾಜಕೀಯದಲ್ಲಿ ಚಿಕ್ಕವರು, ಬಟ್ ವಯಸ್ಸಿನಲ್ಲಿ ನಾ ದೊಡ್ಡ, ಅವ್ರು ಚಿಕ್ಕವರು. ಬಟ್ ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಇದನ್ನೆಲ್ಲ ನೋಡಬೇಕು. ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದಾಗ ನೀವು ಜನಗಳಿಗೆ ಲೆಕ್ಕ ಕೊಡಬೇಕಾಗ್ತದೆ, ಯಾಕಾಯ್ತದ್ದು ಹೇಳಬೇಕಾಗ್ತದೆ. ನೀವು ಏನಪ್ಪ ಅದು ಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಕೂಡ ಅನೇಕ ಏನಪ್ಪ ಅಂದ್ರೆ ಈಗ ಅತಿವೃಷ್ಟಿಯಿಂದ ಬೆಳೆಗಳೆಲ್ಲ ಹಾಳಾಗಿದೆ, ರಸ್ತೆಗಳೆಲ್ಲ ಹಾಳಾಗಿದೆ. ಇದನ್ನು ಏನಪ್ಪ ಅಂತ ಹೇಳಿದ್ರೆ ತಾವು ನೋಡ್ತಾ ಇಲ್ಲ. ಇದು ಕೂಡ ಏನಪ್ಪ ಅಂದರೆ ನಮ್ಮ ಭಾಳ ತೊಂದರೆ ಜನಗಳು ಅನುಭವಿಸ್ತಾ ಇದ್ದಾರೆ. ಅದನ್ನು ನಾನು ಇಷ್ಟು ಹೇಳ್ತಾ ಇದ್ದೀನಿ, ಪ್ರಿಯಾಂಕಾ ಖರ್ಗೆ ಅವರು ತಾವು ತಾಲೂಕಾ ಲೆವೆಲ್ ಮೀಟಿಂಗಲ್ಲಿ ಯಾಕೆ ರಿವ್ಯೂ ಮಾಡಲಿಲ್ಲ, ಮೀಟಿಂಗ್ ಯಾಕೆ ಕರೆಸಿ ಕೇಳಲಿಲ್ಲ? ನೀವು ಮಾಡಬೇಕಾಗಿತ್ತಲ್ಲ. ನೀವೆಲ್ಲ ಅಸೆಂಬ್ಲಿನಲ್ಲಿ ದೊಡ್ಡ ಇದು ಡಿಪಾರ್ಟ್ಮೆಂಟ್ ಯಾರ್ದು? ಪ್ರಿಯಾಂಕಾ ಖರ್ಗೆ ಅವ್ರದ್ದು ಗ್ರಾಮೀಣಾಭಿವೃದ್ಧಿ ಡಿಪಾರ್ಟ್ಮೆಂಟ್ ಪ್ರಿಯಾಂಕಾ ಖರ್ಗೆ ಅವ್ರದ್ದು. ನಿನ್ನ ಡಿಪಾರ್ಟ್ಮೆಂಟ್ನಲ್ಲೇ ಇದೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಕಳತ ನಡೆದಿದೆ ಅಂತ ಹೇಳಿದ್ರೆ ರಾಜರೋಷವಾಗಿ ನಿಮ್ಮ ಸಪೋರ್ಟ್ ಇರೋದು ಹೆಂಗೆ ಮಾಡ್ತಾರೆ ಅಂತ ಭಾವನೆ ಬರ್ತದೆ ಜನಗಳಲ್ಲಿ. ಅದು ತನ್ನ ಮತ ಕ್ಷೇತ್ರದಲ್ಲಿ ತನ್ನ ಇರ್ತದೆ ನಡೆದ ಮತ್ತು ಬೇರೆ ಕಡೆ ಎಷ್ಟು ನಡೆದಿರಬೇಕು? ತಂದೆ ಇಲಾಖೆ ಅದರಲ್ಲಿ ನಾವು ಮೋಸ್ಟ್ಲಿ ಇದನ್ನ ರುಜು ಆದರೆ, ಈ ಆನ್ಲೈನ್ ಟ್ರಾನ್ಸಾಕ್ಷನ್ ರುಜು ಆದರೆ ಕೇತಕಿ ಡೆವಲಪರ್ಸ್ ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. ಎಸ್ಎಲ್ ಎನ್ಕ್ಲೇವ್ ಎನ್ಎ ಟೌನ್ ಪ್ಲಾನಿಂಗ್ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್ ಕುಪಾವ್ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.